ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಿಯಾ ಬ್ಲಾಗ್ಸ್ ಕನ್ನಡ. ಸೊ ನಾವು ಇವಾಗ ಟ್ರೈನಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಶಿವಮೊಗ್ಗ ಇದು ಟ್ರಿಪ್ ಬ್ಲಾಗ್ ಮತ್ತು ಟ್ರಾವೆಲಿಂಗ್ ಬ್ಲಾಗ್ ಸ್ಟಾರ್ಟ್ ಆಗ್ತದೆ. ಸೊ ಇವಾಗ ನಾನು ಯಾರ್ಯಾರ ಜೊತೆ ಹೋಗ್ತಿದ್ದೀನಿ, ಎಲ್ಲೆಲ್ಲಿ ಹೋಗ್ತಿದ್ದೀನಿ ಅಂತ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್. ಗೈಸ್, ಇದು ಫ್ಯಾನು ನನ್ನ ತೆಗಿದು ಇವರು ಬೈಕ್ ಮಾಡಿಬಿಟ್ಟಾರೆ ಗೈಸ್. ಸೊ ಇದು ನಮ್ಮ ಟ್ರಿಪ್ಪಿನ ಮೈಕ್ ಆಗಿರುತ್ತೆ. ಈಗ ನಾನು ಎಲ್ಲರಿಗೂ ಮಾತಾಡ್ಸ್ತೀನಿ. ನೀನೇ ಮಾತಾಡ್ಸು. ಇದನ್ನ ಕೇಳಕ್ ಬಂದ್ರ? ಏನು ಹೇಳಿ, ಎಲ್ಲಿ ಹೋಯ್ತಿದ್ದೀರಾ? ಏನ್ ಸಮಾಚಾರ? ಶಿವಮೊಗ್ಗ ಟ್ರಿಪ್ ಅಲ್ಲ ಹಾ ನಮ್ಮ ಊರು ಹೋಯ್ತಾ ಇದ್ದೀವಿ. ಹೆಣ್ಮಕ್ಳೆ ಶಿವಮೊಗ್ಗ ಟ್ರಿಪ್ ಹೋಯ್ತಾ ಇದ್ದೀವಿ ಗೈಸ್. ಎಲ್ಲರೂ ಬ್ಲಾಗ್ ನೋಡಿ, ಬ್ಲಾಗ್. ವೆಲ್ಕಮ್ ಟು ಪ್ರಿಯಾ ಬ್ಲಾಗ್ ಚಾನಲ್. ಅಣ್ಣವ್ರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದೆ ಮನೇಲಿ. ಹೇಳಿ ಸರ್, ಎಲ್ಲಿ ಟ್ರಿಪ್ ಹೋಗ್ತಿದ್ದೀವಿ. ನಾವು ಇನ್ನು ವಿಡಿಯೋನ ಮುಂದೆ ಹಂಗೆ ಕಂಟಿನ್ಯೂ ಮಾಡ್ತೀವಿ, ನೋಡಿ. ಅದು ಬರಲಿ ನೋಡಿ. ಆಮೇಲೆ ಅಷ್ಟೇ. ಎಲ್ಲಿ ಹೋಯ್ತಿದ್ದೀರಾ ಸರ್ ನೀವು? ನಾವು ಶಿವಮೊಗ್ಗ. ಯಾಕೆ? ಜೋಗ್ ಫಾಲ್ಸ್ ಬೆಳಗ್ಗೆ. ಯಪ್ಪ, ಜೋಗ್ ಫಾಲ್ಸ್ ನೋಡಿಲ್ವಾ ಸರ್ ನೀವು? ನೋಡಿಲ್ಲ. ಯಾಕೆ? ನೋಡಕ್ ಅವಾಗ. ಹೌದಾ? ಯಾಕೆ? ಇದನ್ನೇ 10 ನಿಮಿಷ ಮಾಡೋಣ ಅಂತ ವ್ಲಾಗು. ಯಾಕೆ ಅನ್ನೋದು ಮುಂದುವರಿದ್ವಿ. ಹಂಗೆ ನೋಡ್ತಾರೆ. ಈಗ ನೆಕ್ಸ್ಟ್ ಬಸ್ ಹೋಗಿ ಬರ್ತಾರೆ. ಆಯ್ತು ಸರ್. ಹಾಯ್ ಹೇಳಿ ಸರ್, ಎಲ್ಲ ಹೋಗ್ತಾ ಇದ್ದೀರಾ ಸರ್? ಶಿವಮೊಗ್ಗ ಹೋಯ್ತಾ ಇದೀವಿ. ಯಾಕೆ? ಜೋಗ್ ಫಾಲ್ಸ್ ನೋಡೋಕೆ. ಯಾಕೆ? ಸ್ವಲ್ಪ ಹತ್ರ ಬನ್ನಿ ಮೇಡಮ್, ನೀವು. ನಾವು ಜಾಸ್ತಿ ಇದು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಕೆಲಸ ಮಾಡಿ ಬೋರ್ ಆಗ್ಬಿಟ್ಟೈತೆ, ಸ್ವಲ್ಪ ರಿಲೀಫ್ ಇರಲಿ ಅಂತ ಹೇಳಿ ಎಲ್ಲ ಹೋಗ್ತಾ ಇದ್ದೀವಿ. ಹೌದಾ? ಯಾಕೆ? ರಿಲೀಫ್ಗೋಸ್ಕರ. ಯಾಕೆಂದ್ರೆ ನಿಮ್ಮ ಮೆಂಟಾಸ್ಪತ್ರೆಗೆ ಸೇರಿಸ್ಬೇಕು. ಯಾಕೆ ಅಂತ ಶಿವಮೊಗ್ಗಕ್ಕೆ ಹೋಗಿ ಬಂದ್ಬಿಟ್ಟು ಹೇಳ್ತೀವಿ, ಅಲ್ಲಿ ತನಕ ವೇಟ್ ಮಾಡ್ತೀವಿ. ಬ್ಲಾಗ್ ನೋಡ್ತಾ ಇರಿ. ಬ್ಲಾಗ್ ನೋಡ್ತಾ ಇದ್ದೀವಿ. ಸೊ ಗೈಸ್, 5 ಗಂಟೆ. ಈಗ ನಾವು ಶಿವಮೊಗ್ಗ ಟೌನಲ್ಲಿ ಇದ್ದೀವಿ. ಸೊ ಕಾರ್ ಬುಕ್ ಮಾಡಿದ್ದೀವಿ, ಕಾರ್ ಬರ್ತಾ ಇದೆ. ಸೊ ಅದಕ್ಕೆ ನೋಡಿ, ಶಿವಮೊಗ್ಗ ಟೌನಲ್ಲಿ ಎಲ್ಲ ಆಟೋಸ್ ಎಲ್ಲ ಇದೆ. ಬಂದರೆ ಆರಾಮಾಗಿ ಹೋಗ್ಬೋದು. ಸೊ ಗೈಸ್, ಇವಾಗ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ರೈಲ್ವೆ ಸ್ಟೇಷನಲ್ಲಿ ಕಾರ್ ತೊಗೊಂಡು ಮೊದಲೇ ಬುಕ್ ಮಾಡ್ಕೊಂಡಿದ್ವಿ. ಸೊ ಕಾರ್ನ ನಮಗೆ ಕೊಟ್ಬಿಟ್ಟು ಅವರು ಹೋದರು. ಡಾಕ್ಯುಮೆಂಟ್ಸ್ ಎಲ್ಲ ನೀಟಾಗಿ ಇಸ್ಕೊಂಡು ಸೊ ಸ್ಟಾರ್ಟ್ ಮಾಡಿದ್ವಿ ಡ್ರೈವ್. ಶಿವಮೊಗ್ಗ ಟೌನಿಂದ ನೆಕ್ಸ್ಟ್ ನಾವು ಫಸ್ಟು ಪ್ಲೇಸ್ಗೆ ಹೋಗ್ತಾ ಇರೋದು ಸಿಗಂದೂರು ಚೌಡೇಶ್ವರಿಗೆ. 113 ಕಿಲೋಮೀಟ್ರ್ ತೋರಿಸ್ತಾ ಇತ್ತು. ಸೊ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ರೋಡು, ಹೋಗೋ ರೋಡು. ಸೊ ನಮ್ಮ ಬಾಯ್ಸ್ ಗರ್ಲ್ಸ್ ಎಲ್ಲ ರೆಡಿ ಇದ್ದಾರೆ. ಲೆಟ್ಸ್ ಗೋ. ಕುಶಾಲ್ ಡ್ರೈವ್ ಮಾಡ್ತಾ ಇದ್ದಾನೆ. ನಾವು ನಿಲ್ಸಿದ ಮೇಲೆ ಇಲ್ಲ ಫ್ರಂಟ್ಗೆ ಹೋದ್ಮೇಲೆ ಮಾಡ್ತೀನಿ ಗೈಸ. ಇಲ್ಲ ಅವ್ನು ಈ ಕಡೆಗೆ ತಿರುಗಿದ್ರೆ ನಾವು ಯಾವ ಕಡೆಗೆ ಹೋಯ್ತೀವೋ ಗೊತ್ತಿಲ್ಲ. ತಿರ್ಕತ್ತವ್ರೆ ಗೈಸ್. ಇಲ್ಲ ನಮ್ಗೆ 100% ನಂಬಿಕೆ ಬಂದಿದೆ. ಸೊ ಫ್ರಂಟಲ್ಲಿ ಬಸ್ಸು ಅವ್ರು ಕೂತಿದ್ದಾರೆ. ಹಾಯ್, ರೆಡಿನಾ? ಫುಲ್ ರೆಡಿ. 2 ಡೇಸ್ ಟ್ರಿಪ್ಗೆ ಖಂಡಿತ. ಓಕೆ. ಏನಂತೆ? ಅರ್ಧ ಟೈಮ್ ಮುಗ್ದೇ ಹೋಗೈತೆ. ಅರ್ಧ ಟೈಮ್ ಮುಗ್ದೋಯ್ತು. ಹಾಯ್. ಆದ್ರೂ ಈ ಕಡೆ ಮರಗಳೆಲ್ಲ ನೋಡಕ್ಕೆ ಮನು ಮಲ್ಗಿರೋ ತೋರಿಸ್ಬಿಟ್ಟೆ. ಏನಂತೀರಾ ಮನು? ಟ್ರೈನಲ್ಲಿ ನಿದ್ದೆ ಮಾಡಕ್ ಬಿಟ್ಟಿಲ್ಲ. ಫುಲ್ ಸೌಂಡ್, ಯಾವ್ದು ಲಗೇಜ್. ಟ್ರೈನ್ ಹಳೇದು, ನಿದ್ದೆ ಮಾಡಿಲ್ಲ. 2 ಅವರ್ಸ್ ನಿದ್ದೆ ಮಾಡ್ಬಿಡ್ತೀವಿ. 2 ಅವರ್ಸ್ ನಿದ್ದೆ ಮಾಡ್ಬಿಡ್ತೀರಾ? ನಾವು ಮಾಡಿಲ್ಲ, ಎದ್ದಿಲ್ವಾ? ಬಿಸ್ಕೆಟ್ ತೊಗೊಂಡು ನಾವು ಹೊರಡ್ತಾ ಇದ್ದೀವಿ. ಟೀ ಒಂದು ಅಂಗಡಿಲಿ, ಬಿಸ್ಕೆಟ್ ಒಂದು ಅಂಗಡಿಲಿ ತೊಗೊಂಡಿದ್ದೀವಿ. ಸೊ ಈಗ ನಾಯಿಗೆ ಬಿಸ್ಕೆಟ್ ಹಾಕುವ. ಪಾರ್ಲೇಜಿ ನಾಯಿಗೆ. ಕೈಸ್ ಹೆದ್ರಕತ್ತವಳೆ ಬಿಸ್ಕೆಟ್ ಹಾಕಕ್ಕೆ. ಅದು ಓಡ್ ಬಂದಿದ್ದು ನೋಡಿ, ಏನು ಹೆದರ್ಕೊಂಡು ಓಡು. ಸೊ ಗೈಸ್, ಇಲ್ಲಿ ಸಿಗಂದೂರ್ದು ಹೊಸ ಬ್ರಿಡ್ಜ್ ಆಗಿದೆ ನೋಡಿ. ಆ ಬ್ರಿಡ್ಜ್ ಮೇಲೆ ನಾವು ಹೋಗ್ತಾ ಇದ್ದೀವಿ. ಸೋನ್ ಅನಿಸ್ತಾ ಇದೆ. ಯಾಕಂದರೆ ಈಗ 1-2 ತಿಂಗಳು ಆಗಿರ್ಬೋದು ಇದ್ರ ಮೇಲೆ ಬಿಟ್ಟು. ಮೊದಲೆಲ್ಲ ಲಾಂಚಲ್ಲಿ ಹೋಗ್ತಾ ಇದ್ವಿ.
ನಿಲ್ಸಿರೋದು. ಆಮೇಲೆ ರೆಡಿ ಆಗ್ಬಿಟ್ಟು ಬರ್ತೀವಲ್ಲ ಅವಾಗ ನಿಲ್ಸಿ ಫೋಟೋಸ್ ತಗೊಳೋಣ. ಎಷ್ಟು ಚೆನ್ನಾಗಿದೆ ನೋಡಿ. ಸಾಂಗ್ ಹಾಕ್ತೀನಿ ನಾನು ಇದೆಲ್ಲೇ ನೋಡಿ. ಇದು ಸಿಗಂದೂರ್ಗೆ ಹೋಗೋ ಹೊಸ ಬ್ರಿಡ್ಜ್. ಖುಷಿ ಆಗ್ತದೆ ಹೊಸ ಬ್ರಿಡ್ಜ್ ಮೇಲೆ ಬೇಗ ಬಂದ್ಬಿಟ್ಟಿದ್ವಿ ಅಂತ. ಫಸ್ಟ್ ಒಂದ್ಸಲಿ ಬಂದಾಗ ಲಾಂಚಲ್ಲಿ ಹೋಗಿದ್ವಿ. ಅದು ಚೆನ್ನಾಗಿರುತ್ತಲ್ವ ಎಕ್ಸ್ಪೀರಿಯನ್ಸ್. ಹಾಂ ಚೆನ್ನಾಗಿರ್ತಿತ್ತು. ಬಟ್ ಈಗ ಅದನ್ನ ಸ್ಟಾಪ್ ಮಾಡಿ ಲಾಂಚ್ ಇಲ್ಲ ಇವಾಗ. ಇಷ್ಟ ಇದೆಯಾ ಬಿಡ್ತಾ ಇಲ್ಲ ಆದ್ರೆ ಸುಮ್ಮನೆ ಟೂರಿಸ್ಟ್ ಥರ ಏನಾದ್ರು ಬಿಡ್ತಾರೋ ಏನೋ. ದೇವಸ್ಥಾನಕ್ಕೆ ಬಿಡಂಗೆ ಕಾಣೆ. ಚೆನ್ನಾಗಿದೆ ಅಲ್ಲ ಬ್ರಿಡ್ಜು. ಚೆನ್ನಾಗಿದೆಯಾ ನೋಡಿ ಗೈಸ್. ಯಾರು ಈ ಕಡೆಯಿಂದ ಹೋಗ್ತಾ ಇಲ್ವಲ್ಲ, ಎಲ್ಲ ಫುಲ್ ನೀರು. ವಾಪಸ್ ಬರೋಕ್ಕಾಗಲ್ವಾ? ಬರ್ಬೋದು, ಹಿಂಗೆ ಇರೋದು ರೋಡ್. ಬೇರೆ ಆ ಕಡೆ ಎಲ್ಲೂ ರೋಡ್ ಇಲ್ಲ ನೋಡಿ. ಚೆನ್ನಾಗಿದೆ ಬ್ರಿಡ್ಜ್, ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ಇದು ಇನ್ನೂ ಲೈಟಿಂಗ್ಸ್ ಎಲ್ಲ ಆನ್ ಆದರೆ ನೈಟ್ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ ಅಲ್ವಾ. ಎಲ್ಲ ಹಿಂಗೆ ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೋತಾವ್ರೆ ಗೈಸ್ ನೋಡಿ. ಓಹೋ ಡ್ರೋನ್ ಎಲ್ಲ ಹಾರಿಸ್ತವ್ರಾ? ರೆಡಿ ಆಗಿಲ್ಲ, ರೆಡಿ ಆಗಿ ಬಂದ್ಬಿಟ್ಟು ಫೋಟೋಸ್ ಡ್ರೋನ್ ತಂದಿದ್ದೀರಾ? ಓಕೆ ಓಕೆ. ಮನುಕುಮಾರದ್ದು ಹೆಸರೇ ಇದೆ ಡ್ರೋನ್. ಫೋನೇ ಡ್ರೋನ್ ನಮಗೆ ಕ್ಯಾಮ್ರಾ ಡ್ರೋನ್ ಎಲ್ಲ ಸಖತ್ತಾಗಿದೆ ಮಾತ್ರ. ನಾವು ಲಾಸ್ಟ್ ಟೈಮ್ ಒಂದು 2 years ಬ್ಯಾಕ್ ಬಂದಿದ್ವಿ, ಅವಾಗ ರೆಡಿ ಆಗ್ತಿತ್ತು. ಇವಾಗ ಫುಲ್ ಫಿನಿಶ್ ಆಗಿಬಿಟ್ಟಿದೆ. ಸೊ ಗೈಸ್ ನಾವೀಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಇವೆಲ್ಲ ಹೊಸ ಡ್ರೆಸ್ ಹಾಕೊಂಡು ನಮ್ಮ ಹುಡುಗರು ನಾವೆಲ್ಲ ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಸ್ನಾನದ ಮನೆಗಳು ಅವ್ರು ಮಾಡಿದ್ದಾರೆ. ಇಲ್ಲಿ ಯಾವುದೇ ನಿಯರ್ ಬೈ ರೂಮ್ ಒಂದೋ ಎರಡೋ ಇದೆ ಅಷ್ಟೇ. ಸೊ ಅದಕ್ಕೆ ಅಲ್ಲೇ ಸ್ನಾನದ ಮನೆ ರೂಮ್ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ಟು ಕಾರಲ್ಲೆಲ್ಲ ಕುತ್ಕೊಂಡು ಮೇಕಪ್ ಮಾಡ್ಕೊಂಡು ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ. ಎಲ್ಲರೂ ಬಂದರೆ ಇದೇನೇ ಇಲ್ಲಿ ಪ್ರೊಸೀಜರು. ಸೊ ಸ್ನಾನ ಎಲ್ಲ ಆಯಿತು, ರೆಡಿ ಆಯಿತು, ಹೊರಡೋದೆ. ಒಳಗಡೆ ದೇವಸ್ಥಾನ ಹೆಂಗಿದೆ ಏನು ಎಲ್ಲ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ, ವೆದರ್ ಚೆನ್ನಾಗಿದೆ, ದೇವಸ್ಥಾನ ಸುತ್ತಮುತ್ತ ಚೆನ್ನಾಗಿದೆ. ಯಾರು ಸಿಗಂದೂರು ಚೌಡೇಶ್ವರಿಗೆ ಹೋಗಿದ್ದೀರಾ ಕಮೆಂಟ್ ಮಾಡಿ. ನಾನಿದು ಸೆಕೆಂಡ್ ಟೈಮ್ ಬರ್ತಾಯಿದ್ದೀನಿ. ಯಾರ್ಯಾರು ಹೋಗಿದ್ದೀರಾ ಎಲ್ಲರೂ ಕಮೆಂಟ್ ಮಾಡಿ. ನೋಡಿ ಹಿಂಗೆ ಹೋಗ್ತಾ ಇದ್ದೀವಿ ಫ್ರೆಶ್ ಅಪ್ ಆಗಿ. ದೇವಸ್ಥಾನದಿಂದ ಹಿಂದೆಗಡೆ ಭಾಗದಲ್ಲಿ ಸ್ನಾನ ಮಾಡೋದಿರೋದು. ಸೊ ಇಷ್ಟು ಸ್ವಲ್ಪ ದೂರ ಪಾರ್ಕಿಂಗ್ ಇಲ್ಲಿದೆ. ಇದು ಸ್ವಲ್ಪ ದೂರ ಹಿಂಗೆ ನಡ್ಕೊಂಡು ಹೋದರೆ ನಿಮಗೆ ದೇವಸ್ಥಾನ ಸಿಗುತ್ತೆ. ಚೆನ್ನಾಗಿದೆ ಸುತ್ತಮುತ್ತ. ಇಲ್ಲಿ ನೋಡಿ ಎಷ್ಟು ಒಂಥರ ಕಾಡಿನ ಮಧ್ಯ ದೇವಸ್ಥಾನ ಅನಿಸುತ್ತೆ. ಚೆನ್ನಾಗಿದೆ ಮಾತ್ರ, ವೆದರ್ ಮಾತ್ರ ಸಖತ್ತಾಗಿದೆ. ಇಷ್ಟ ಆಯ್ತಾ ಬರೋ ದೇವಸ್ಥಾನ? ಇನ್ನೂ ಒಳಗೆ ಹೋಗಿಲ್ಲ, ಈಚೆಗಡೆ ನೋಡಿರೋಷ್ಟು. ಈಗ ಬಂದಿದ್ದು ರೋಡು, ಆಮೇಲೆ ಬ್ರಿಡ್ಜು, ವಾಶ್ರೂಮು ಮತ್ತು ಸ್ನಾನಕ್ಕೆಲ್ಲ ರೂಮ್ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಕ್ಚುಲಿ ರೋಡ್ಗಳು ಅಷ್ಟೇ ಚೆನ್ನಾಗಿದೆ, ಕ್ಲೀನಾಗಿದೆ. ಆ್ಯಕ್ಚುಲಿ ನಾವು ನೋಡ್ಕೊಂಡು ಬಂದಂಗೆ ಸ್ನಾನದ ಮನೆ ಅದೆಲ್ಲ ಸ್ವಲ್ಪ ಪರವಾಗಿರಲಿಲ್ಲ. ಹೆಂಗಿರುತ್ತೋ ಅಂತ ಅಂದ್ಕೊಂಡು ಬಂದ್ವಿ. ಇಲ್ಲೆಲ್ಲ ಕ್ಲೀನಾಗಿತ್ತು, ಚೆನ್ನಾಗಿತ್ತು. ಸೊ ಸ್ನಾನ ಇದು ನೋಡಿ, ಇಲ್ಲೇನೆ ಟೆಂಪಲ್. ಒಳಗೋಗೋಣ ಬನ್ನಿ. ಸೊ ಶ್ರೀ ಚೌಡೇಶ್ವರಿ ದೇವಾಲಯ, ಶ್ರೀ ಕ್ಷೇತ್ರ ಸಿಗಂದೂರು. ಸೊ ನಾವು ಸೆಕೆಂಡ್ ಟೈಮ್ ಬರ್ತಾಯಿದ್ದೀವಿ. ಒಂಥರ ಪಾಸಿಟಿವ್ ಗೈಸ್. ಒಳಗಡೆ ಹೋಗೋಣ, ಮತ್ತೆ ಬರ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇದು ಅನ್ಎಕ್ಸ್ಪೆಕ್ಟೆಡಾಗಿ ಹೋಗ್ತಾ ಇದ್ದೀವಿ. ಇದು ಒಳಗಡೆ ಎಂಟ್ರಿ ಹಿಂಗೆ ಹೋಗುತ್ತೆ. ಗರ್ಭಗುಡಿಲಿ ಅಫ್ಕೋರ್ಸ್ ನಾನು ಮಾಡೋಕ್ಕಾಗಲ್ಲ ನೋಡಿ. ಎಸ್, ಇಟ್ಸ್ ನಮ್ಮ ಸಿಗಂದೂರು. ಒಳಗಡೆ ಪ್ರಶಾಂತವಾಗಿದೆ ನೋಡಿ. ದೇವಸ್ಥಾನ ಹಿಂಗಿದೆ. ಸೊ ಹಿಂಗಿದೆ. ಇನ್ನು ಇದ್ರ ಒಳಗಡೆ ಹೋಗಬೇಕು. ಲೆಟ್ಸ್ ಗೋ. ತಾಯಿ ದರ್ಶನ ಮಾಡಿಕೊಂಡು ಆಶೀರ್ವಾದ ತಗೊಂಡು ನಮ್ಮ ಮುಂದಿನ ಏನು ಒಳ್ಳೊಳ್ಳೆ ಕಾರ್ಯಗಳಿದೆ ನಾವು ಅದ್ರ ಮೇಲೆ ಫೋಕಸ್ ಮಾಡೋಣ. ಸೊ ಲೆಟ್ಸ್ ಗೋ ಇನ್. ಒಳಗಡೆ ಮಾಡೋಕ್ಕಾಗಲ್ಲ ಅನಿಸುತ್ತೆ, ಆದಷ್ಟು ನಾನು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ಗೈಸ್. ಆರಾಮಾಗಿ ಸ್ವಲ್ಪ ನಿಂತ್ಕೊಂಡು ದರ್ಶನ ಮಾಡಿ. ಹೌದು, ಒಂದು ಸ್ವಲ್ಪ ಜನ ಇದ್ದಾರೆ, ಜಾಸ್ತಿ ಜನ ಇಲ್ಲ ಸದ್ಯಕ್ಕೆ. ನಾವು ಬೇಗ ರೆಡಿಯಾಗಿ ಬೇಗ ಬಂದಿದ್ದೀವಿ. ದರ್ಶನ ಚೆನ್ನಾಗುತ್ತೆ. ಸೊ ಬೆಳಗ್ಗೆ ಬೇಗ ಬಂದು ಸ್ನಾನ ಮಾಡ್ಕೊಂಡು ದರ್ಶನ ಮಾಡ್ಕೊಬಿಟ್ರೆ ಯಾವಾಗಲೂ ಒಳ್ಳೆಯದೇ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಹೋಗೋಣ. ಇಲ್ಲೆಲ್ಲ ಕೈ ತೊಳ್ಕೊಳ್ಳೋಕ್ಕೆಲ್ಲ ಇದೆ. ಇಲ್ಲಿ ಕೈ ಕಾಲು ತೊಳ್ಕೊಳ್ಳೋಕ್ಕೆ ತೊಳ್ಕೊಂಡು ಒಳಗಡೆ ಹೋಗೋಣ. ಭಾವನ ಹೇಳ್ತಿದ್ಯಾ?
ಸೊ ಲೈನ್ ಕ್ಯೂ ಹಿಂಗೆ ಹೋಗುತ್ತೆ. ಇದು ಬಂದು ಗರ್ಭಗುಡಿ ಗೈಸ್, ಇದ್ರ ಒಳಗಡೆ ಗರ್ಭಗುಡಿ ಹೋಗೋದು. ಹಿಂಗೆ ಕ್ಯೂ ಬರುತ್ತೆ. ಐ ಥಿಂಕ್ ಇಲ್ಲೆಲ್ಲ ಫೋನ್ ಅಲ್ಲೂ ಕ್ಯಾಮ್ರಾ ಎಲ್ಲ ನಾಟ್ ಅಲೋಡ್. ಸೊ ಆದಷ್ಟು ಇಲ್ಲೇ ತೋರಿಸ್ಬಿಡ್ತೀನಿ. ದರ್ಶನ ಮುಗಿಸ್ಕೊಂಡು ಬಂದರೆ ಇಲ್ಲಿ ಭೂತರಾಯ ಅನ್ನೋ ಒಂದು ದೇವರಿದೆ. ಮೆಟ್ಲು ಸ್ವಲ್ಪ ಹತ್ಕೊಬಂದರೆ ಹಿಂಗಿದೆ ಗೈಸ್. ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೇದಾಗಲಿ. ನಾವೆಲ್ಲ ದರ್ಶನ ಮುಗಿಸಿ ತಿಂಡಿ ತಿನ್ನಲು ಬಂದಿದ್ದೇವೆ. ಎಲ್ಲರೂ ಹೊಟ್ಟೆ ಹಸ್ಬಿಟ್ಟೈತೆ, ಬಾರಿಸ್ತಾವ್ರೆ. ನಂದು ಮಸಾಲೆ ದೋಸೆ. ಸ್ಟಾರ್ಟ್ ಈಟಿಂಗ್. ಓಕೆ ಗೈಸ್, ಈಗ ನಾವು ಸಿಗಂದೂರು ಚೌಡೇಶ್ವರಿ ಮುಗಿಸ್ಬಿಟ್ಟು ಭೀಮೇಶ್ವರಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲೇನೇನಿದೆ ಹೆಂಗೆ ಅಂತ ತೋರಿಸ್ತೀನಿ. ಇವಾಗ ಇಲ್ಲಿಂದ ಸದ್ಯಕ್ಕೆ ಎಲ್ಲ ಮುಗಿಸಿ ಟಿಫನ್ ಮುಗಿಸಿ ಹೊರಟ್ವಿ. ಹೋಗೋಣ ಎಲ್ಲರೂ ಭೀಮೇಶ್ವರಂಗೆ. ಗೈಸ್ ನೋಡಿ ಗೈಸ್, ಈಗ ಟೈಮ್ ಎಷ್ಟು ಗೈಸ್? ನೋಡಿ ಗೈಸ್ 12:18 ಆಗೈತೆ. ವೆದರ್ ನೋಡಿ, ವೆದರ್ ಹೆಂಗೈತೆ ತೋರಿಸಿ ನೋಡಿ. ಸ್ವರ್ಗ ಸ್ವರ್ಗ ಅನ್ಬೋದು. ಮಳೆ ಬರ್ತಾ ಇದೆ ಫುಲ್. ಎಲ್ಲ ಸಖತ್ ಎಂಜಾಯ್ ಮಾಡ್ತಾವ್ರೆ. ಇಲ್ಲಿ ಮುಂದೆ ನೋಡಿ ಗೈಸ್, ನೋಡಿ ಗಾಯ್ಸ್, ನೋಡಿ ನಾವು ಕೇಳಿ ಸಾಕಾಗೈತೆ ಗೈಸ್. ಏನು 12 ಗಂಟೆ ಬಂದ್ಬಿಡ್ತಾರೆ. ನಾವು ಎಕರ ಐತಿಲ್ಲಿ ಸಾಕಾಗೈತೆ ಮಾತ್ರ. ಈ ರೋಡ್ ಹೋಯ್ತಾ ಇದ್ರೆ ಚಿಂದಿ ಫೀಲು. ನಮಗೆ ಈ ವೆದರ್ ಜೊತೆಗೆ ಸಪೋರ್ಟ್ ಮಾಡ್ತಾರೆ ಖುಷಿ ಅಲ್ಲ ಆ್ಯಕ್ಚುಲಿ. ಡ್ರೈವಿಂಗು ಕಾಣಿಸ್ತದೆ. ಇದು ಎಲ್ಲಿಂದ ಸಿಗಂದೂರಿಂದ ಭೀಮೇಶ್ವರಂಗೆ ಹೋಗೋ ರೂಟ್. ಇದು ಸಕ್ಕತ್ತಾಗಿದೆ. 45 ಕಿಲೋಮೀಟರ್ಸ್ ಆಗುತ್ತೆ. ನೀವು ಒಂದ್ಸಲಿ ಬಂದೋಗಿ. ಎಲ್ಲರೂ ಹೆಂಗಿದ್ರು ಸಿಗಂದೂರಿಗೆ ಬರ್ತೀರಾ ಹಂಗೆ ಭೀಮೇಶ್ವರಂಗೆ ಹೋಗಿ. ರೂಟ್ ಮಾತ್ರ ಚಿಂದಿ ಆಗೈತೆ. ಮತ್ತು ಅಲ್ಲಲ್ಲಿ ನಿಲ್ಲಿಸಿ ಫೋಟೋಸ್ ತಗೊಳಕ್ಕೂ ಸಖತ್ತಾಗೈತೆ ಮಾತ್ರ. ಲಿಂಗಮಕ್ಕಿ ಡ್ಯಾಮ್ ಎಂಟ್ರೆನ್ಸ್ ಇದು, ಬಟ್ ಅವರು ನಮಗೆ ಬಿಡ್ತಿಲ್ಲ. ಏನೋ ಕ್ಲೋಸ್ ಆಗಿದೆ, ಹೋಗಿ ಮೇಲೆ ವ್ಯೂ ಪಾಯಿಂಟ್ ನೋಡ್ಕೊಂಡು ಹೋಗಿ ಅಂತ ಕಳಿಸ್ಬಿಡ್ತಾವ್ರೆ. ವೆರಿ ಡಿಸಪಾಯಿಂಟೆಡ್ ಗೈಸ್. ಎಷ್ಟು ದೊಡ್ಡದಿದೆ ಅಂದರೆ ತಡೀರಿ ನವಿಲು ತೋರಿಸ್ತೀನಿ ನೋಡಿ. ವಾ ನೋಡಿ ನವಿಲು ಒಳಗೆ ಓಡ್ತೈತೆ, ಅದು ಸಖತ್ತಾಗೈತೆ. ಮತ್ತೆ ಹೊಂಟೋಯ್ತು ಒಳಗಡೆ. ಚೆನ್ನಾಗಿತ್ತು ಡ್ಯಾಮ್, ಸಿಕ್ಕಾಪಟ್ಟೆ ದೊಡ್ಡದಿತ್ತು. ಏನೂ ನೋಡೋಕ್ಕಾಯ್ತಲ್ಲ. ಭೀಮೇಶ್ವರಂಗೆ ಅದು ರೋಡು ಮಿಸ್ ಆಯಿತು. ಎಷ್ಟು ಬಳೆ ಪದ್ಮಾವತಿ ಹೆಂಗೆ? ಬಳೆ ಪದ್ಮ ಎಷ್ಟು ಕಿಲೋಮೀಟರ್ ಆಗುತ್ತೆ ಇನ್ನು? ಸರಿ, ಥ್ಯಾಂಕ್ಸ್. 12 ಕಿಲೋಮೀಟ್ರು ಗಾಯ್ಸ್. ಈ ಕಡೆ ರೂಟಿಗೂ ಯಾವಾಗ ಸಿಗಂದೂರು ಬಿಟ್ವಿ ಅವಾಗಿಂದ ನಮಗೆ ಮ್ಯಾಪೇ ವರ್ಕ್ ಆಯ್ತಾ ಇಲ್ಲ. ಇಲ್ಲಿರೋ ಲೋಕಲ್ ಜನನೇ ನಮಗೆ ಇವಾಗ ಸದ್ಯಕ್ಕೆ ಮ್ಯಾಪ್ ಆಗಿದ್ದಾರೆ. ಸೊ ಹಂಗಾಗಿ ಅವ್ರನ್ನ ಕೇಳ್ಕೊಂಡು ಇವ್ರನ್ನ ಕೇಳ್ಕೊಂಡು ಹೋಯ್ತಾ ಇದ್ದೀವಿ. ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ ಬಳೆ ಪದ್ಮಾವತಿ ಟೆಂಪಲ್. ಸೊ ಗೈಸ್, ನಾವು ಬಂದಿದ್ದೀವಿ ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ. ಸಿಗಂದೂರು ಚೌಡೇಶ್ವರಿಯಿಂದ ಒಂದು 50 ಕಿಲೋಮೀಟ್ರ್ ಅಂದ್ಕೊಳ್ಳಿ, ಒಳಗಡೆ ಬರಬೇಕು. ಸೊ ಬಂದಿದ್ದೀವಿ. ಮಧ್ಯದಲ್ಲಿ ಹೋಗ್ತಾ ಒಂದು ಭೀಮೇಶ್ವರಂಗೆ ಹೋಗೋಣ, ಅದೇ ಅದು ರೂಟ್ ಮಿಸ್ ಆಯಿತು. ಸೊ ನೆಕ್ಸ್ಟ್ ನಾವು ಬಂದಿದ್ದು ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ. ಬನ್ನಿ ಒಳಗೆ ಹೋಗೋಣ, ನೋಡೋಣ ದೇವಸ್ಥಾನ ಹೆಂಗಿದೆ ಅಂತ. ಚೆನ್ನಾಗಿದೆ, ಹೊರಗಡೆಯಿಂದ ವೆದರ್ ಎಲ್ಲ ಚೆನ್ನಾಗಿದೆ. ರೋಡ್ ಮಾತ್ರ ಫುಲ್ಲು ಘಾಟ್ ಸೆಕ್ಷನ್ ಗೈಸ್. ಬರುವಾಗ ನೋಡ್ಕೊಂಡು ಬನ್ನಿ.
ನೋಡಿ ದೇವಸ್ಥಾನ ಹಿಂಗಿದೆ, ತೋರಿಸ್ತೀನಿ ರೀ ನೋಡಿ. ಮಹಾಮಾತೆ ಶ್ರೀ ಪದ್ಮಾವತಿ ಅಮ್ಮನವರ ಸನ್ನಿಧಿ. ಸೊ ದೇವಸ್ಥಾನ ಇದೆ, ಒಳಗೆ ಹೋಗೋಣ. ಅಲ್ಲಿ ಮುಗಿಸ್ಕೊಂಡು ಹಿಂಗೆ ಬಂದರೆ ಇಲ್ಲಿ ದೇವರಿದ್ದಾರೆ ನೋಡಿ, ಅಮ್ಮನವರ ದರ್ಶನಕ್ಕೆ ದಾರಿ. ಹಾಗೆ ಅಲ್ಲೊಂದು ದೇವರಿದೆ. ಸೊ ನೋಡಿ ನಮಸ್ಕಾರ ಮಾಡ್ಕೊಂಡು ಹೋಗೋಣ. ಓದಿ ಫ್ರೆಂಡ್. ಪಶ್ಚಿಮಾಭಿಮುಖ ಬಳೆ ಪದ್ಮಾವತಿ ದೇವಿ. ಬಳೆ ಯಾರು ಮಾಡಿದ್ರ? ಬಳೆ ಇಲ್ಲೇ ನೋಡ. ಒಂದು ಬುದ್ಧನ ಸನ್ನಿಧಿ ಇದೆ ಗೈಸ್. ಇಲ್ಲಿ ದೇವಸ್ಥಾನ ಆದರೆ ಹಿಂಗೆ ಸ್ವಲ್ಪ ಮೇಲೆ ಬಂದರೆ ಇಲ್ಲೊಂದು ಬುದ್ಧನ ದೇವಸ್ಥಾನ ಇದೆ. ಚೆನ್ನಾಗಿದೆ, ಇದು ಪೀಸ್ಫುಲ್ಲಾಗಿ ಈ ಥರ ಇದೆ. ಅಂಗಳ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ ಗೈಸ್. ಇದು ದೇವಸ್ಥಾನ, ಪದ್ಮಾವತಿ ದೇವಸ್ಥಾನ ಚೆನ್ನಾಗಿದೆ. ದರ್ಶನ ಆಯಿತು, ಹೋಗದೆ. ಒಳಗಡೆ ನೋಡಿ ಗೈಸ್, ವಿಶಾಲವಾಗಿದೆ. ಹೀಗೆ ಬಂದರೆ ಲಕ್ಷ್ಮೀ ವೃಕ್ಷ ಒಳಗೆ 2 ಇದೆ. ಅದಾದಮೇಲೆ ಮುತ್ತಿನ ನಾಗ ಇದೆ, ಮುತ್ತಿನ ನಾಗ ಸ್ವಾಮಿ ಇದ್ದಾರೆ. ಸೊ ಅವ್ರ ದರ್ಶನ ಮಾಡಿಕೊಂಡು ನವಗ್ರಹ ಇದೆ. ಹಾಗೆ ಇಲ್ಲೊಂದು ಬಾವಿ ಇದೆ. ಇದು ಬಂದು ದೇವ್ರ ಗರ್ಭಗುಡಿಗೆ ಎಂಟ್ರೆನ್ಸ್. ಸೊ ಬಾವಿ ಇದೆ ನೋಡಿ. ದೇವಸ್ಥಾನ ಸದ್ಯಕ್ಕೆ ಒಂದು 1/2 hour ಕ್ಲೋಸ್ ಆಗಿದೆ. ಆಮೇಲೆ ದರ್ಶನ ಮಾಡ್ಕೊಂಡು ಹೋಗೋದು. ಯಾವುದಿದೆ ನಾವು ಹೇಳಿ ಮೇಡಮ್, ಏನು ಹೇಳ್ಬೇಕು ಹೇಳಿ ಮೇಡಮ್. ಏನಕ್ಕೆ ಇಲ್ಲಿ ಕೂತಿದ್ದೀರಾ? ಏನಾಯಿತು? ತಿಂದು ಕೂತಿದ್ದೀವಿ. ಯಾಕೆ 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 2 ಗಂಟೆ ಆಯಿತು. ಅದಕ್ಕೆ ಯಾಕೆ 2 ಗಂಟೆ ಆಯಿತು? 2 ಗಂಟೆ ಆಗುತ್ತೆ ಅದು ಯಾಕೆ? ಟ್ರೈನಲ್ಲಿ ನೀರು ರೇಗಿಸ್ತಲ್ಲ, ಅದಕ್ಕೆ ನೀವು ಗೊತ್ತಿಲ್ಲ. ಪದ್ಮಾವತಿ ಅವ್ರ್ಯಾರು? ದೇವಸ್ಥಾನಕ್ಕೆ ಬಂದಿದ್ದೆ ದೇವರು. ದೊಡ್ಡಮ್ಮ ಅನ್ಕೊಂಡಿದ್ದೆ. ನನ್ನ ದಡಮ್ಮನ ಹೆಸರು ಏನು? ಶೈಲಮ್ಮ. ಊಟ ಆಯ್ತಾ? ಊಟ ಎಲ್ಲ ಚೆನ್ನಾಗಿತ್ತಾ? ಪ್ರಸಾದ ಪಾಯಸ ಮಾಡಿಸಿದ್ವಿ, ಅನ್ನ ಸಾಂಬಾರು ಮಾಡಿಸಿದ್ವಿ. ಹಾಯ್ ಮೇಡಮ್, ಏನು ಸಮಾಚಾರ? ಏನು ಸರ್, ಏನಕ್ಕೆ ಇಲ್ಲಿ ಬಂದಿದ್ದೀರಾ? ದೇವಸ್ಥಾನಕ್ಕೆ ಬಂದಿದ್ದೀವಿ. ಯಾಕೆ? ಇವ್ರದ್ದು ಬರೀ ಇವೆ ಗೈಸ್. ಯಾಕೆ 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 ಚುಕ್ಕೆ ದರ್ಶನ ಆಯ್ತಾ? ಆಯಿತು. ಯಾವಾಗ? ಅವನೇ ಬೆಳಗ್ಗೆ ಆಯಿತು. ನೆಕ್ಸ್ಟ್ ಎಲ್ಲಿಗೆ ಪ್ಲ್ಯಾನ್? ಜೋಗ್ ಫಾಲ್ಸ್, ಆಮೇಲೆ ಆಮೇಲೆ ಮನೆ. ಇಷ್ಟೇನು ಬೋಟ್ ಅಂತ ಇದು? ನಾವು ಹೋಗ್ತೀವಿ ಹೊರಗಡೆ. ನೆಕ್ಸ್ಟ್ ಮ್ಯಾಟ್ರ್ ಏನಂದ್ರೆ ದರ್ಶನಕ್ಕೆ ಹೋಗ್ದಾಗ ಊಟ ಮಾಡ್ಬಿಟ್ಟಿದ್ದೀವಿ. ಇವಾಗ ಬಾಕ್ಲಾಕ್ಬಿಟ್ಟವ್ರೆ ದೇವಸ್ಥಾನದ್ದು, ಅದಕ್ಕೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀವಿ. ದೇವರು ನನಗೆ ಬರಲಿಲ್ಲಲ್ಲ, ನೀವು ಇವಾಗ ವೆಯ್ಟ್ ಮಾಡಿರಿ. ನೆಕ್ಸ್ಟ್ ಇನ್ನು ಏನು ಯೋಚನೆ ಮಾಡಿಲ್ಲ. ಫಸ್ಟ್ ದರ್ಶನ ಮಾಡಿಬಿಟ್ಟು ಆಮೇಲೆ ಯೋಚನೆ ಮಾಡೋಣ ಅಷ್ಟೇ. ಊಟ ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಪಾಯಸ ಚೆನ್ನಾಗಿ ಪಾಯಸ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಪಲ್ಯನೂ ಚೆನ್ನಾಗಿತ್ತು. ಅಲ್ಲ ಅಷ್ಟು ಚೆನ್ನಾಗಿ ಅಷ್ಟು ಟೇಸ್ಟಾಗಿ ಮಾಡಿದ್ರಲ್ಲ. ಪ್ರಸಾದ ಅದು ಡೈಲಿ ತಿಂದರೆ ಎಲ್ಲ ಕಡೆಗೂ ಒಂದೇ ಅದೇ ಟೇಸ್ಟೇ ಇರುತ್ತೆ ದೇವಸ್ಥಾನದ್ದು ಹೌದು. ತಾನೇ. ನನ್ನ ಮಂತ್ರಾಲಯ ತಿನ್ನೋದು ಇದೆ ಟೇಸ್ಟ್. ಸೊ ಗೈಸ್, ನಾವು ದೇವರಿಗೋಸ್ಕರ ಕ್ಲೋಸ್ ಆಗಿರೋದನ್ನ ವೆಯ್ಟ್ ಮಾಡ್ಕೊಂಡು ಹಿಂಗೆ ನಾವು ಗ್ರೂಪ್ ಡಿಸ್ಕಷನ್ ಮಾಡ್ಕೊಂಡು ಕೂತಿದ್ವಿ. ಇನ್ನು ಒಂದು 1/2 hour ಆಗುತ್ತೆ. 1/2 hour ಆದಮೇಲೆ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಜೋಗ್ ಫಾಲ್ಸ್ಗೆ ಹೋಗೋದು. ಜೋಗ್ ಫಾಲ್ಸ್ಗೆ ಹೋಗಿ ಕೆಳಗಡೆ ಬಿದ್ಬಿಡೋದು. ನಾನು ಮೇಲಿಗೆ ಬಿದ್ಬಿಡೋದು ಜೋಗ್ ಫಾಲ್ಸ್. ನೋಡೋಣ ಯಾರು ಬೀಳ್ತಾರೆ ಗೊತ್ತಾಗುತ್ತೆ. ಜೋಗ್ ಫಾಲ್ಸ್ ಭಾವನೆ ಒಂದು ಲೋಟ ನೀರು ತಗೊಂಡು ನಾವು ಬೀಳ್ತೀವಿ ಗಾಯ್ಸ್, ನೀವು ಬಂದು ಬಿಡ್ಬಿಡಿ. ಭಾವನೆಗೆ ಬಿಡಿಸ್ಬಿಡೋಣ. ಭಾವನೆ ಜೋಗ್ ಫಾಲ್ಸ್ ಒಂದು ಲೋಟ ನೀರು ಬೇಕಂತೆ. ವಾವ್, ಅಪ್ಪ ದೇವರೇ, ನೀವು ಹೋಗಿ ಒಂದು ಲೋಟ ನೀರು ತಗೊಬರೋದು.
ಅಕ್ಕ ಕಟ್ಟಿ ಎಸಿತೀವಿ ಲೋಟನ ಸೊ ಮಾತಾಡ್ಕೊಂಡು ಹಿಂಗೆ ಕೂತಿದ್ದೀವಿ. ಎಲ್ಲ ಆಗುತ್ತೆ, ಸಾಧ್ಯವಾಗಿದ್ದದ್ದೇನಿದೆ ಎಲ್ಲ ಸಾಧ್ಯ. 3 ಗಂಟೆ ಆಗಲಿಲ್ಲ ಸರ್ ನಿಮ್ಮ ಸಾಕ ಅವರೇ ಫಾಸ್ಟಾಗಿ ಚೆನ್ನಾಗಿರೋದು. ಏನಂದ್ರೆ ಗಾಯ್ಸ್ ತುಳಿತಾನೆ ಇದೀವಿ ಬೆಳಗ್ಗೆಯಿಂದ ಇಲ್ಲೇ ಇದೀವಿ. ಮುಂಚೆ ಹೋಯ್ತಾ ಇಲ್ಲ ಮುಂಚೆ ಹೋಯ್ತೇವೆ ನೋಡಿ ಸೊ ಗೈಸ್ ಇದು ಸೆಲ್ಫ್ ಏನಂತಾರೆ ಇದು ಸೆಲ್ಫ್ ರೈಡಿಂಗಾ ಏನೋ ಹೋಗ್ತಾ ಕಾರು ಸೆಲ್ಫ್ ರೈಡಿಂಗು, ಬೋಟು ಸೆಲ್ಫ್ ರೈಡಿಂಗು, ಒಟ್ನಲ್ಲಿ ಊಷ್ಟು ಟ್ರೈನ್ ಒಂದು ಸೆಲ್ಫ್ ರೈಡಿಂಗ್ ಇರಲಿಲ್ಲ. ಬಿಟ್ಟಿದ್ರೆ ಅದು ಮಾಡಿವು. ಫಿಶಿಂಗ್ ಮಾಡ್ತಾ ಇದ್ದಾರೆ. ಸೊ ನಾವು ಬೋಟಿಂಗ್ ಸ್ಟಾರ್ಟ್ ಮಾಡಿ ಹಂಗೆ ಇದೆನಾ ಅಲ್ಲಿ ಡ್ರೈವರ್ ಮಂಜಣ್ಣ ಯಾಕೆ ಅವನ ಎತ್ತೊಯ್ದೈತೆ ಅಲ್ಲಿಗೆ ಗಂಟೆ ಹೋಗ್ಬೋದು. ಹಿಂಗೆ ಬಿಡ್ಸ್ಕೊಂಡು ಹಂಗಸಿಂದ ಅಲ್ಲಿಗೆ ಟೈಮ್ ಐತೆ. 4 ಗಂಟೆ ಇವಾಗ 4:15 ಗಂಟೆ ಪೆಡಲ್ ಮಾಡ್ಬೋದು. ಆನಂದ ವಿಲಾನಂದ ತುಳಿತಾ ಇದೀವಿ ಅದೇನದು ನೀನು ತಿರುಗಿಸ್ತಾ ಇರೋದು? ಸ್ಟೇರಿಂಗ್ ಸ್ಟೇರಿಂಗ್ ಇದೆ ಸ್ಟೇರಿಂಗ್ ಈ ಕಡೆ ತಿರುಗಿಸಿದ್ರೆ ಟ್ರೈನ್ ಈ ಕಡೆಗೆ ಹೋಗುತ್ತೆ, ಟ್ರೈನಾ? ಈ ಕಡೆ ತಿರುಗಿಸಿದ್ರೆ ನಮ್ಮ ಗಾಡಿ ಈ ಕಡೆಗೆ ಬರುತ್ತೆ. ಹಿಂಗೆ ನಾವು ಈಗೆಲ್ಲ ಜಿಪ್ಲೈನಲ್ಲಿ ಹೋಯ್ತಾ ಇದೀವಿ. ಜಿಪ್ಲೈನಾ? ಫೋಟೋ ಸಾಕು ತಿರುಗಿಸ್ರೋ, ಅಲ್ಲಿ ಗಂಟೆ ಹೋಗ್ಬಿಡ್ರಿ. ಬರಕ ನಾವು ಇಲ್ಲ ತಿರ್ಸು ಅಲ್ಲಿ ಗಂಟೆ ಹೋಗಿ ನಡೆಯುತ್ತೆ. ಇಲ್ಲ ಸಾಕು ಬಿಡಿ. ಸೊ ಗೈಸ್ ಇದು ನಾವು ಬೋಟಿಂಗ್ ಹೋಗ್ತಾ ಇದ್ದೀವಿ. ಅಲ್ಲಿ ಫುಲ್ಲು ಟ್ರಾಫಿಕ್ ಮಳೆ ಪದ್ಮಾವತಿ ದೇವಸ್ಥಾನದಿಂದ ಒಂದು ಕಿಲೋಮೀಟರ್ 2 ಕಿಲೋಮೀಟರ್ಸ್ ಬಂದರೆ ಇಲ್ಲಿ ಬೋಟಿಂಗ್ ಇದೆ ನೋಡಿ. ಹೋಗ್ಬೇಕು ಮುಂದಕ್ಕೆ ಮಾತ್ರ ಹೋಯ್ತಿಲ್ಲಪ್ಪ ಇದು. ಎಲ್ಲ ಮಿಲ್ಟ್ರಿ ಅವ್ರ ಥರ ಹಾಕೊಂಡು ಬಿಟ್ಟಿದ್ದೀವಿ ಸೆಲ್ಫ್ ಜಾಗ. ಹಿಂಗ್ ನಡೀರೋ ಈ ಕಡೆಗೆ ಹಿಂಗ್ ಇದೇನ್ರ ನಿಂತೆ ಹೋಯ್ತಲ್ರು. ನನ್ನ ಮಕ್ಕಳು ಅಕ್ಕಿ ಹೋಯ್ತಿಲ್ಲ. ಏನೋ ಮಾಡ್ತೀರಾ ಕಣ್ರ ನೀವು. ಏಯ್ ತುಳಿರೋ ಯಾಕೆ? ನೀನ್ ಏನ್ ಮಾಡ್ತೀಯ ಹೇಳು. ಅವಳು ತುಳಿತಾವಳೆ, ಸುಮ್ಮನೆ ತುಳಿತಾ ಅವಳು. ಸೊ ಇಲ್ಲಿ 4-5 ಮುಂದಕ್ಕೆ ಹೇಳ್ಕೊಂಡು ಹೋಗ್ಬಿಡ್ಲಾ? ಈಜಿ ಆಡ್ಕೊಂಡು ಎಳ್ಕೊಂಡು ಹೋಗ್ಬಿಡ್ತೀಯಾ? ಕಿತಾಪತಿ ಹಿಂದೆ ಇರೋರು ಮಾತ್ರ ಕಿತಾಪತಿ ಗೈಸ್. ಫೋಟೋ ನಾನೇ ಕಾಣಿಸಿಲ್ಲ. ಹಿಂಗ್ ಬಾರಿ ಇವಾಗ ಹಿಂಗ್ ಬಾ ಹಿಂಗೆ ಹಂಗೆ ಬಾಯ್. ಭಾವನ್ ಎಲ್ಲ ಕರೆಕ್ಟ್ ಆಗಿದ್ದೀವಿ. ಫೋನ್ ಇಲ್ಲೇ ಐತೆ ಸರ್. ಓಕೆ ಸೈಕಲ್ ಬಿಡ್ರಿ. ಬೇಗ ಕುಡಿರೋ. ಪಾಸ್ ಅವ್ರು ಎಷ್ಟು ಜನ ತುಣಿಕೊಂಡು ಹೋಯ್ತಾರೆ, ನೀವೇನು ತುಣಿತಾನಿಲ್ಲ. ಹಿಂದೆ ಕಡೆ ಇರೋ ನಂಗೆ ಆಟ ಆಡಿಸ್ತಾ ಇರೋದು. ತುಳಿತಿರ್ಲಿಲ್ಲ ಅಷ್ಟೇ. ಒಬ್ಬರೇ ಹೋಗ್ಬೇಕಣ ಅಂತ ನಾವು ಕರೆಕ್ಟಾಗಿ ಹೋಗ್ತಿದ್ವಿ. ಅವ್ರು ಸರ್ ಚೆನ್ನಾಗಿದೆ ಗೈಸ್ ಇದು ಒಂಥರ ರೈಡ್. ಈಗ ನಾವು ಶಿಫ್ಟ್ ಆಗಿದ್ದೀವಿ ತುಳಿಯೋಕ್ಕೆ. ನಾವು ನಮ್ಮ ಬೋಟಿನ ಪಯಣವನ್ನು ಮುಂದುವರಿಸುತ್ತಿದ್ದೇವೆ. ಅಲ್ಲೇನಿತ್ತಲ್ಲಿ ವಿಹಾರ, ದೋಣಿ ವಿಹಾರ ಏನೋ ವಿಹಾರ ಏನೋ ಇತ್ತಲ್ಲ. ಸೊ ಈಗ ನಾವು ಶಿಫ್ಟ್ ಆಗಿದ್ದೀವಿ ಇಬ್ರು. ಬಿಟ್ಲು ತುಂಡಿ ಸಿಕ್ಕಾಬಿಟ್ಟೆ ಕಾಲ ಅಂದ್ಬಿಟ್ಟು ರೆಸ್ಟು. ಇವಾಗ ರೆಸ್ಟ್ ನಮ್ಮನ್ನು ಬಿಟ್ಬಿಟ್ಟು ಅವ್ರು ರೆಸ್ಟ್ ಮಾಡ್ತಾರೆ. ಲೆಟ್ಸ್ ಗೋ. ಮೈನ್ ಡ್ರೈವರ್ಸ್ಗಳು ಹೋಗಿದ್ದಾರೆ. ಈಗಲೇ ಮುಂದಕ್ಕೆ ಹೋಯ್ತಾ ಇರೋದು ಗೈಸ್ ಸ್ವಲ್ಪ. ಅಲ್ಲೇ ಇತ್ತು. ಭಾವನ ತುಳಿತಾನೆ ಇರಲಿಲ್ಲ. ಎಂತ ಮಾತಾಡ್ಬಿಟ್ರು ಚೆನ್ನಾಗಿ ನೋಡಿ ವ್ಯೂ, ಸ್ವಲ್ಪ ವ್ಯೂ ನೋಡ್ಕೊಳ್ಳಿ. ಉಂಡ್ಗಿಟ್ಕೊಂಡು ತುಳಿರೋ. ಯಪ್ಪ ನಾನು ಒಬ್ಬಳೇ ತುಳಿ.
ನೋಡಿ ಗೈಸ್, ವ್ಯೂ ನೋಡಿ ಗೈಸ್ ಹೆಂಗಿದೆ, ಚೆನ್ನಾಗಿದೆ. ಒಂಥರ ಲಾಸ್ಟ್ ಸನ್ಸೆಟ್ ಟೈಮಲ್ಲಿ ಬಂದಿದ್ದೀವಿ ಅನಿಸುತ್ತೆ. ಆಗಿಲ್ಲ, ಆ ಥರ ಕಾಣಿಸ್ತಾ ಐತೆ, ಚೆನ್ನಾಗೈತೆ. ಆ ಕಡೆ ಕೊಯ್ತಾ ಇದ್ಕೊಂಡ್ರು, ಮಧ್ಯೆ ಕೊಯ್ತಾ ಇಲ್ಲ ಕಣ್ರು. ಈ ಕಡೆಗೆ ಯಾಕೆ ಹೋಗ್ತಿದ್ದೀರಾ? ನೀವು ಡ್ರೈವಿಂಗ್ ಮಾಡ್ತೀರಾ? ಬನ್ನಿ ಹೇಳಿ ಏನ್ ಅನಿಸ್ತಾ ಇದೆ ಅಂತ. ಬೇಬಿ ಡ್ರೈವಿಂಗ್ ಮಾಡೋಣ ನಾವು. ಏನ್ ಅನಿಸ್ತಾ ಇದೆ ಅಂತ ಹೇಳಿ ಎಲ್ರು. ಬರ್ರಿ ನೀವು ಎದ್ರಿ, ಒಬ್ರು ಯಾರ ಫಸ್ಟ್ ಏನಕ್ಕೆ ಡ್ರೈವಿಂಗ್ ಹ್ಯಾಂಡಲ್ ತಿರ್ಸಂಬ ಈ ಚೆನ್ನಾಗಿರ್ತದೆ ಬರೇ. ಅಲ್ಲ ನಿಮ್ಗೆ ಎತ್ತಬೇಕು ಅವ್ರು ತಿರ್ಸ್ಕೊಳ್ಳಿ ನೀವು. ಕೇಳಿದ್ರು ನಾವು ಎತ್ತಬೇಕು, ನಾವು ತಿರ್ಸ್ಕೊಂಡು 0 ಕಟ್ಟೆಲ್ಲ ಹೊಡೆದಿದ್ದೀವಿ ನಾವು. ಡ್ರಿಫ್ಟ್ ಎಲ್ಲ ಹೊಡಿ. ಡ್ರಿಫ್ಟ್ ಹೊಡಿ ಅಂತ ಸರ್ರ ಅಂತ. ಅಲ್ಲಿ ಬ್ರಿಡ್ಜ್ ಐತೆ ನೋಡು, ಬ್ರಿಡ್ಜ್ ಮೇಲೆ ಫೋಟೋಸ್ ತಗೋಬೋದಾಯ್ತು, ಚೆನ್ನಾಗಿ ಬರ್ತಿತ್ತು. 1 hour ಇಲ್ವಾ ಅದು? ಹೌದು. ಹೋಗಂಗಿಲ್ಲ ಹೋಗಂಗೆ ಇಲ್ಲ ಅಲ್ಲೋಗಿ ನಿಂತಿಲ್ವಾ ಯಾರೋ? ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಚೆನ್ನಾಗಿರ್ತಾರೆ ನೋಡು. ಮೇ ಬಿ ಏನೋ ಫೋಟೋ ಹೊಡ್ಸ್ಕೊತಾ ಇರ್ಬೇಕು ಅವರು. ಅವ್ರನ್ನ ನಡ್ಕೋಬೋದು. ಬಾ ಬೇಬಿ ಹೋಗೋಣ. ಹಿಂದಕ್ಕೆ ಹೋಗೋಣ, ಶಿಫ್ಟ್ ಮಾಡೋಣ ನೀವು ನಮ್ಮ ಇಬ್ರು ಜಾಗನ. ಒಬ್ರು ನಾವು ಫುಲ್ ಬ್ಯಾಕಿಗೆ ಹೋಗ್ತಿದೀವಿ ಗೈಸ್. ಕಂಟ್ರೋಲರ್ ಹಿಂಗೆ ಹೋಗ್ತೀವಿ ನಾವು. ಸೊ ಗೈಸ್, ನಾವು ಶಿಫ್ಟ್ ಮಾಡಿದೀವಿ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಇವಾಗ ಹ್ಯಾಂಡಲ್ ಇವಾಗ ನಮ್ಮ ಕೈಯಲ್ಲಿ. ಹಾಂ, ಈಗ ಚೇಂಜ್ ಆಗಿದ್ದೀವಿ, ಕೊನೆಗೆ ಬಂದಿದ್ದೀವಿ ನಾವಿಬ್ರು. ಬೊಟ್ಟಿಗೆ ತಿಳ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದೀವಿ ಈಗ. ಆಗಲ್ಲ ಟಿಂಗ್ ಮುಗಿಸಿ ಈಗ ಲ್ಯಾಂಡಿಂಗ್ ಆಗ್ತಾ ಇದ್ದಾವೆ. ಲ್ಯಾಂಡಿಂಗ್ ಆಗ್ತಿವೆ. ಲೆಫ್ಟ್ಗೆ ಹಾಕ್ರ 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 ಹಾಕಿ ಹಾಕಿ. ಲೆಫ್ಟ್ಗೆ. ಟೈಮ್ ಇದೆಯಾ? ನಡಿ, ಟೈಮ್ ಆಗುತ್ತೆ. ಇನ್ನೊಂದು ರೌಂಡ್ ಹೋಗೋದಾ? ತಿಜು ಟೈಮ್ ಆಗಲ್ವ ತಿಜು? ಏನ್ ಮಾಡೋದು, ಹೋಗೋದಾ ನಿಲ್ಸದಾ? ರೈಟ್. ಓ ಗೈಸ್, ಇವ್ರೇ ಜೋಗ್ ಫಾಲ್ಸ್ಗೆ ಲೇಟ್ ಆಗುತ್ತೆ ಕಣ್ರು. ಏನು ಇಲ್ಲ, ಆದ್ರೂ ಇವಾಗ ಚೆನ್ನಾಗಿದಿಲ್ಲ, ಜಾಸ್ತಿ ನೀರು ಬತ್ತೈತಲ್ಲ, ನೋಡೋಣ ಕಣ್ರು. ಯಾವ ಅಂಕಲ್ ಹತ್ರ ಮೀನು ಎಷ್ಟು ಹಿಡಿದವ್ರು ಕೇಳ್ಕೊಂಬ ನಡೀರು. ನಿನ್ ಮಕ್ಕೆ ಇದು ಹಚ್ಕೊಡ್ತೀನಿ. ವಿಡಿಯೋ ಮಾಡ್ತಿದೀಯಾ? ನಮ್ದು ರಿಸೆಪ್ಷನ್ ವಿಡಿಯೋ ಎಡಿಟ್ ಮಾಡೋರಲ್ಲ ಹಂಗೆ. ಈ ಸಮುದ್ರದ ಮೇಲಿಂದ ನೀರು ಬೀಳ್ತಿರೋದು, ಅಲ್ಲಿನ ನಮ್ಮ ಫೋಟೋಗಳಿಗೆ ಹಿಂಗೆ ಬರಲ್ವಾ, ಅದು ಮಾಡ್ತಾಳೆ ಅಂತ ಹೇಳ್ತಾಳೆ ಇವಳು ನನಗೆ. ಆಯ್ತು, ನನಗೆ ಹೆಂಗ್ ಫೀಲ್ ಆಯ್ತು ಗೊತ್ತಾ, ಈ ಆಂಕಲ್ಗಳು ಹೊಟ್ಟೆಗೆ ಮುಂದೆ ಹುಡ್ಕೊಂಡು ಹಿಂಗೆ ಕೂತಿರ್ತಾರೆ. ಏನ್ ನೋಡ್ರು, ಹೋಗೋಣ ಸಾಕು. ಮೀನ್ ಬದಲು ಪಾಮನ ಬಿಟ್ಕೊಡಮ್ಮೆ. ಸೊ ಗೈಸ್, ಫಿಶಿಂಗ್ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ಕವರ್ಫುಲ್ ಹಿಡಿದವರು. ಅಣ್ಣ ಯಾವ ಮೀನು ಅದು, ರಘುನಾ ಇಲ್ಲ ಏನು ಯಾವುದು, ಜಿಲೇಬಿನಾ? ಕೊಡ್ಸನ್ ಅದು ಸೇಲ್ ಮಾಡ್ತೀರಾ ಅಣ್ಣ ನೀವು? ಒಂದು 100 ಗ್ರಾಮ್ ಬತ್ತವ. ನಿಮ್ಮ ಮನೆಗ ಸೇಲ್ ಮಾಡಕ ಒಳ್ಳೆ ಊಟ ಇವತ್ತು. ಯಾವಾಗಲೂ ಇದೆ ಕೆಲಸ. ಏ ತಿನ್ಬಿಟ್ಟು ಮಾಡ್ಬಿಟ್ಟು ಮಾಡ್ಕೊಳ್ಳೋದಷ್ಟೇ ಅಡುಗೆ ಕಣೆ. ಅಡುಗೆನ ಏನಂದ್ರೆ ಮಾಡಿಸ್ಕೋಬೇಕಲ್ಲ ಒಂದ್ಸರಿ. ನಮಗ್ ಕಳ್ಸಿದ್ರಪ್ಪ ಫೋಟೋಗ್ರಾಫರು. ಹಾ ಕಣ್ರು, ಒಬ್ಬೊಬ್ರೆ ಒಬ್ಬರದು ಜಾಸ್ತಿ ಮೇಲೆ ಹಾಕ್ಬಿಡ. ಒಂದು ಬೋಟಿಂಗ್ ಆದ್ಮೇಲೆ ಬೋಟ್ ಹಿಡ್ಕೊಂಡು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಫೋಟೋಗ್ರಾಫರ್ ತೇಜಸ್ ಜೊತೆ. ಮನುಗೌಡ ಅಲ್ಲ ಮನುಕುಮಾರ್. ಹೇಳಿ ಹೆಂಗಿತ್ತು ಬೋಟಿಂಗ್? ಸತ್ತಾಗಿತ್ತು, ಹಾ, ತುಳಿದು ಕಾಲು ನೋವಾಯ್ತು. ಆಯ್ತು, ಕೆಳಗಡೆಯಿಂದ ನಮಗೂ ಕಾರಲ್ಲಿ ಓಡಾಡಿ ಬೋರ್ ಆಗಿತ್ತು, ಅದಕ್ಕೆ ಇವಾಗ ರಿಲೀಫ್ ಆಯ್ತು. ಬ್ರೇಕ್ ತುಳಿಬೇಕು, ಬೋಟಲ್ಲಿ ಸೈಕಲ್ ತುಳಿಬೇಕು. ಛೇ, ನಮ್ಮ ಕುಶಾಲಂದು ಇದಾಯ್ತು ಬೆಳಗ್ಗೆಯಿಂದ. ಓಕೆ, ಪೋಸ್ ಕೊಡಿ ಈಗ. ಬೇರೆ ಕಡೆ ನೋಡು, ಫೋಟೋ ಸರಿ ಬರಲ್ಲ. ಓಕೆ, ಫೋಟೋಶೂಟ್ ಮುಗಿಸ್ಕೊಂಡು ನೆಕ್ಸ್ಟ್ ಜೋಗ್ ಫಾಲ್ಸ್ಗೆ ಹೋಗೋದು.
ಗೈಸ್ ಈಗ ನಾವು ಹೋಗ್ತಾ ಇದ್ದೀವಿ ಜೋಗ್ ಫಾಲ್ಸ್ ನೋಡೋಕ್ಕೆ. ಬೋಟಿಂಗಿಂದ ಹಿಂಗೆ 1 ಕಿಲೋಮೀಟರ್ ಕೆಳಗೆ ಬಂದರೆ ಜೋಗ್ ಫಾಲ್ಸ್. ಸೊ ಎಂಟ್ರೆನ್ಸಲ್ಲಿ ಏನೋ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಒಳಗಡೆ ಹೋಗಿ ತೋರಿಸ್ತೀನಿ. ಗಾಡಿ ಪಾರ್ಕ್ ಮಾಡಿದ್ದೀವಿ, ಒಳಗೆ ಹೋಗಿ ಇವಾಗ ಹೆಂಗಿದೆ ಜೋಗ್ ಫಾಲ್ಸ್ ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ, ಒಳಗಡೆ ಹೋಗೋಣ. ನಮ್ಮ ಬಾಯ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಲೆಟ್ಸ್ ಗೋ. ಇದೆ ಗೈಸ್ ಇಲ್ಲಿ ನೋಡಿ ಏನೋ ಡೆಕೋರ್ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ. ನಾವು ಅದೇನೇ ನಾವು ಹಿಂಗೆ ಬಂದು ಲಾಸ್ಟ್ ಟೈಮ್ ಹಂಗೆ ಒಳಗಡೆ ಹೋಗಿದ್ದೆ ಆಯ್ತಾ, ಹಂಗಿಂದ ಹೋದ್ರೆ ಅಲ್ಲಿ ಇದ್ದಿರೋದು ಏನೇನೋ ಮಾಡ್ತಾವ್ರೆ ಜಾತ್ರೆ ಅಲ್ಲೇ ಕಣೆ. ಏನೋ ವರ್ಕ್ ಮಾಡಿಸ್ತಾವ್ರೆ. ಅವ್ನು ಯಾಕೆ ಅದನ್ನ ಹಾಕಿದ್ರೆ ತಲೆ ಮೇಲೆ? ಹುಡುಗಿರಿ ಬೀಳ್ತಾಯಿಲ್ಲ ಹುಡುಗರ ಸುಂದರ. ಅಂದ್ರೆ ಹೊರಗಡೆ ನಿಂತ್ಕೊಂಡು ಫಾಸ್ಟ್ ನೋಡ್ಕೊಂಡು ಹೋಗಕ್ಕೆ 20 ರೂಪಾಯಿ ಟಿಕೆಟ್ ತಗೋಬೇಕಲ್ಲ. ಲಾಸ್ಟ್ ಟೈಮ್ ನಾವೇನ್ ಟಿಕೆಟ್ ತಗೊಂಡಿಲ್ಲಪ್ಪ. ಅದು ಏನ್ ಗೊತ್ತಾ, ಎಲ್ಲ ಇವಾಗ ಸೀಸನ್ ಬರ್ತಾರೆ ಅನ್ನೋ. ಇದೇನು ಎಂಟ್ರಿ ಫೀಸ್ ಹೊಸದಾಗಿ ಅಂತ ಗೊತ್ತಿಲ್ಲ ಗೈಸ್ ಜೋಗ್ ಫಾಲ್ಸ್ಗೆ. 20 ರೂಪಾಯಿ ಒಬ್ರಿಗೆ. ಲೆಟ್ಸ್ ಗೋ ಇನ್. ಇಯರ್ ಇಟ್ ಇಸ್ ಅವರ್ ಜೋಗ್ ಫಾಲ್ಸ್. ಚೆನ್ನಾಗಿದೆ, ಇನ್ನೂ ಸ್ವಲ್ಪ ನೀರಿರಬೇಕಿತ್ತು ಅಲ್ವಾ? ಇನ್ನೂ ಸ್ವಲ್ಪ ನೀರಿರಬೇಕಿತ್ತು, ಬಟ್ ನಾಟ್ ಬ್ಯಾಡ್. ಚೆನ್ನಾಗಿ ಕಾಣಿಸ್ತಾ ಇದೆ, ಒಂಥರ ಹಾಲು ಬೀಳ್ತಾ ಇರೋ ಥರ ಅನಿಸ್ತಾ ಇದೆ. ಚೆನ್ನಾಗಿದೆ. ಇಲ್ಲಿ ಅಲ್ಲೂ ಒಂದು ಫಾಲ್ಸ್ ಬೀಳ್ತಾ ಇದೆ, ಇನ್ನು ಆ ಕಡೆ ಒಂದಿದೆ ಗೈಸ್, ಅಲ್ಲೊಂದು ಬೀಳ್ತಾ ಇದೆ, ಒಟ್ಟಿಗೆ ಹಿಂಗೆ ಬೀಳ್ತಾ ಇದೆ. ಮೊನ್ನೆ ನಾವು ರೀಸೆಂಟಾಗಿ 1 ವೀಕ್ ಬ್ಯಾಕ್ ವೀಡಿಯೋಸ್ ನೋಡಿದಾಗ ಹಿಂಗೆ ಇರಲಿಲ್ಲ, ಬಟ್ ಕಮ್ಮಿ ಆಗಿದೆ, ಚೆನ್ನಾಗಿದೆ. ಯಾರ್ಯಾರು ಜೋಗ್ ಫಾಲ್ಸಿಗೆ ಬಂದಿದ್ದೀರಾ ಕಮೆಂಟ್ ಮಾಡಿ ಗೈಸ್. ಇಲ್ಲೆಲ್ಲ ಇನ್ನೂ ಸ್ವಲ್ಪ ಆಲ್ಟ್ರೇಷನ್ ವರ್ಕ್ ನಡೀತಾ ಇದೆ. ಅದಾದಮೇಲೆ ಇನ್ನೂ ಸ್ವಲ್ಪ ಹತ್ರ ಬಿಡ್ತಾರೆ ಅಂತ ಅನಿಸುತ್ತೆ. ಸದ್ಯಕ್ಕೆ ನಾವು ಇಲ್ಲಿಂದ ನೋಡ್ತಿದ್ದೀವಿ. ಇಲ್ಲಿ ನೋಡಿ ಜನ, ಇಲ್ಲಿ ನೋಡಿ ಸದ್ಯಕ್ಕೆ ಜಂಗುಳಿ. ಸೊ ಅದಕ್ಕೆ ನಾವು ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿಂದನೇ, ತುಂಬ ಚೆನ್ನಾಗೈತೆ. ಬೇಬಿ ನಮ್ಮ ಫ್ರೆಂಡ್ಸ್ ಹೋದಾಗಲೂ ಅಷ್ಟೇ ಬೇಬಿ ಗೊತ್ತಿರೋದು. ಇಲ್ಲಿ ನೋಡಿ ನಮ್ಮ ಫ್ರೆಂಡ್ಸ್ ಹೋದಾಗಲೂ ನಾವು ಜೋಗ್ ಫಾಲ್ಸ್ ಮುಗಿಸಿ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಎಲ್ಲಿ ಹೋಗ್ತೀವೋ ಗೊತ್ತಿಲ್ಲ. ಆಲ್ರೆಡಿ ಫುಲ್ಲು ಕತ್ಲಾಗಿ ಹೋಗಿದೆ. ಹೋಗುವ. ಇಲ್ಲಿ ಎಲ್ಲಿಗೆ ಹೋಗ್ತಿದ್ದೀರಾ? ಜೋಳ ತಿನ್ಬೇಕಂತೆ, ಅದಕ್ಕೆ ಹೋಯ್ತು. ಓ, ಏನಾದರೂ ತಿನ್ನಕ್ಕೆ, ಏನಾದ್ರು ಈಟಿಂಗ್, ಏನಾದರೂ ತಿನ್ನುವ ಅಂತ ಈ ಕಡೆ ಹೋಗ್ತಾ ಇದ್ದೀವಿ. ಎಲ್ಲ ಸ್ಟಾಲ್ಸ್ ಇದೆ ನೋಡಿ ಗೈಸ್, ತಿನ್ನೋಕ್ಕೆಲ್ಲ ತಿನ್ಕೊಂಡು ಹೊರಡೋಣ. ಸೊ ಗೈಸ್ ಫೈನಲಿ ನಾವು ಇದ್ದಾರೆ ಒಂದು ಬ್ರಿಡ್ಜು ಹೋಗೋ ಕಡೆ ನಿಂತಿದ್ದೀವಿ, ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ. ಸೊ ಏನಂದರೆ ಜಾಸ್ತಿ ಅಲರ್ಟ್ಸ್ಬಿಡಿ ಕಂಡ್ರು. ಯಾಕ್ರು ಜಾಸ್ತಿ ಡಿಸ್ಟೆನ್ಸ್ ಇರೋದ್ರಿಂದ ಜಾಸ್ತಿ ಪ್ಲೇಸಸ್ ಕವರ್ ಮಾಡೋಕ್ಕಾಗಿಲ್ಲ. ಟೆಂಪಲಲ್ಲೂ ಲೇಟ್ ಆಗಿದೆ. ಸೊ ಒಂದಷ್ಟು ಪ್ಲೇಸಸ್ನ ಕವರ್ ಮಾಡಿಕೊಂಡು ನಾವು ಇವಾಗ ವಾಪಸ್ ಶಿವಮೊಗ್ಗಕ್ಕೆ ಹೊರಟಿದ್ದೀವಿ. ನಾಳೆ ಬೆಳಗ್ಗೆ ಸಕ್ಕರೆಬೈಲು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಜರ್ನಿ. ಸೊ ಅದಕ್ಕೆ ನಾವು ವಾಪಸ್ ಶಿವಮೊಗ್ಗ ಟೌನ್ಗೆ ಹೋಗ್ಬಿಟ್ಟು ರೂಮ್ ಮಾಡಿಕೊಂಡು ಅಲ್ಲಿ ಸ್ಟೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇದು ಡೇ 1 ವ್ಲಾಗ್ ಆಗಿರುತ್ತೆ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಡೇ 2 ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ, ವೆಯ್ಟ್ ಮಾಡಿ ನೋಡಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಯಾವ್ಯಾವ ಪ್ಲೇಸ್ ಎಲ್ಲೆಲ್ಲಿ ಹೋಗಿದ್ವಿ ಅಂತೆಲ್ಲ ನಾನು ನಿಮಗೆ ಕವರ್ ಮಾಡಿದ್ದೀನಿ. ಎಲ್ಲ ಜಾಸ್ತಿ ಡಿಸ್ಟೆನ್ಸ್ 50 ಕಿಲೋಮೀಟರ್. ಸಿಗಂದೂರು ಶಿವಮೊಗ್ಗ ಟೌನಿಂದ ಸಿಗಂದೂರು 113 ಕಿಲೋಮೀಟರ್. ಸಿಗಂದೂರಿಂದ ಬಳೆ ಪದ್ಮಾವತಿಗೆ ಇಲ್ಲಾಂದ್ರೂ 60-70 ಕಿಲೋಮೀಟರ್ ಇದೆ. 50 ಅನ್ಕೊಂಡು ಆಮೇಲೆ ಚೆಕ್ ಮಾಡಿದ್ರೆ 60-70 ಕಿಲೋಮೀಟ್ರ್ ಬಂದಿದ್ದೀವಿ. ಭೀಮೇಶ್ವರಂಗೆ ಹೋಗಬೇಕಿತ್ತು, ಅಲ್ಲಿ ಮಧ್ಯದಲ್ಲಿ ರೋಡ್ ಮಿಸ್ ಆಯಿತು, ವಾಪಸ್ ಹೋಗೋಕ್ಕೆ ನಮ್ಗೆ ಆಗಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ಬಂದ್ವಿ ಜೋಗ್ ಫಾಲ್ಸ್ಗೆ. ಅದಕ್ಕೂ ಮುಂಚೆ ಒಂದು ಬೋಟಿಂಗ್ ಹೋಗಿದ್ವಿ, ಇಲ್ಲೇ ಹತ್ರನೇ ಇದೆ, ಏನೋ ಫಾಲ್ಸ್ ಹತ್ರನೇ ಇರೋದು ಜೋಗ್ ಫಾಲ್ಸ್ ಹತ್ರ. ಬೋಟಿಂಗ್ ಹೋಗಿದ್ವಿ ಒಂದು 1/2 hour 3/4 hour. ಸೊ ಇಷ್ಟ ಆಗಿತ್ತು ಇವತ್ತಿನ ಡೇ, ಏನೇನು ಟ್ರಿಪ್ ಹೋಗಿದ್ವಿ, ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದು. ನೆಕ್ಸ್ಟ್ ನಾಳೆ ಎಲ್ಲೆಲ್ಲಿಗೆ ಹೋಗ್ತೀವಿ ಏನೇನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ನೋಡಿ. ವ್ಲಾಗ್ನ ಈ ವಿಡಿಯೋ ಫುಲ್ ನೋಡಿ, ಚೆನ್ನಾಗಿದೆ ವಿಡಿಯೋ. ಎಲ್ಲೆಲ್ಲಿ ಹೋಗಿದ್ವಿ, ಏನೇನು ಮಾಡಿದ್ವಿ ಎಲ್ಲ ತೋರಿಸಿದ್ದೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ಟ್ರಾವೆಲಿಂಗ್ ವ್ಲಾಗ್ಗಳು ಮತ್ತು ಇನ್ನೂ ಡಿಫ್ರೆಂಟ್ ವ್ಲಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡಿದೆ. ಇಲ್ಲಿಗೆ ವ್ಲಾಗ್ನ ಮುಗಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.